ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಒನ್ಸ್ ಎ ಸ್ಪೈ ಆಲ್ವೇಸ್ ಎ ಸ್ಪೈ. ವೀಕ್ಷಕರೇ, ಎಂಥ ಸಾರ್ಥಕ ಜೀವನ ನೋಡಿ. ತನ್ನವರಿಗೂ ಕೂಡ ತಾನೇನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ಕಟ್ಟಿಕೊಂಡ ಹೆಂಡತಿಗೂ ಕೂಡ ಎಲ್ಲಿದ್ದೀನಿ ಅಂತ ತಿಳಿಸೋ ಹಾಗಿಲ್ಲ. ದೇಶಕ್ಕಾಗಿ ಜೀವವನ್ನೇ ಪಣಕ್ಕಿಟ್ರು ಇವ ನಮ್ಮವ ಅಂತ ಹೇಳ್ಕೊಳ್ಳೋದಕ್ಕೆ ಸರ್ಕಾರವೂ ಒಪ್ಪೋದಿಲ್ಲ. ಒಂದು ದೇಶದ ಇಂಟೆಲಿಜೆನ್ಸ್ ಚೆನ್ನಾಗಿದ್ರೆ ಆ ದೇಶ ಪವರ್ಫುಲ್ ಆಗಿರುತ್ತೆ. ಅಮೇರಿಕಾದ CIA ಇಂದಲೇ ಇವತ್ತು ಅವರು ವಿಶ್ವದ ದೊಡ್ಡಣ್ಣ ಅನಿಸ್ಕೊಂಡಿರೋದು. ಇಸ್ರೇಲ್ನ ಮೊಸಾದಿಂದನೇ ಸುತ್ತಮುತ್ತಲಿನ ರಾಷ್ಟ್ರಗಳು ಮಸಲತ್ತು ನಡೆಸಿದ್ರು ಕೂಡ ಏನೂ ಮಾಡೋಕ್ಕಾಗದೇ ಇರೋದು. ವೀಕ್ಷಕರೇ, ಹಾಗೆ ಇವಾಗ ನಾವು ಕೂಡ ತುಂಬ ಬದಲಾಗಿದ್ದೇವೆ. ಭಾರತದ ಇಂಟೆಲಿಜೆನ್ಸ್ ಕೂಡ ಶಕ್ತಿಶಾಲಿಯಾಗಿದೆ. ಕಳೆದ ಕೆಲ ವರ್ಷಗಳಲ್ಲಿ ನಡೀತಾ ಇರೋ ಡೆವಲಪ್ಮೆಂಟ್ಗಳನ್ನು ನೋಡಿದ್ರೆ ನಿಮಗೆ ಎಲ್ಲವೂ ಅರ್ಥ ಆಗುತ್ತೆ. ಭಾರತಕ್ಕೆ ಬೇಕಾದವರೆಲ್ಲ ಪಾಕಿಸ್ತಾನ, ಕೆನಡಾದಲ್ಲಿ ರೈಟ್ ಹೇಳ್ತಿದ್ದಾರೆ. ಬಿಡಿ, ಈಗ ವಿಷಯ ಅದಲ್ಲ. ವೀಕ್ಷಕರೇ, ಒಟ್ಟು 20 ದೇಶದ ಇಂಟೆಲಿಜೆನ್ಸ್ ಚೀಫ್ಗಳು ಇತ್ತೀಚೆಗೆ ಒಟ್ಟಾಗಿ ಭಾರತಕ್ಕೆ ಬಂದಿದ್ದಾರೆ. ಅಜಿತ್ ದೋವಲ್ ಹಾಗೂ ಈ 20 ದೇಶದ ಇಂಟೆಲಿಜೆನ್ಸ್ ಚೀಫ್ಗಳ ನಡುವೆ ಒಂದಷ್ಟು ಮೀಟಿಂಗ್ಗಳು ನಡೀತಾ ಇವೆ. ಭಾರತದ ವಿದೇಶಾಂಗ ಸಚಿವರನ್ನ ಕೂಡ ಅವರು ಮೀಟ್ ಆಗ್ತಿದ್ದಾರೆ. ಕೆಲ ದಿನಗಳಿಂದ ಇವರೆಲ್ಲರೂ ಕೂಡ ಭಾರತದಲ್ಲೇ ಉಳಿದುಕೊಂಡಿದ್ದಾರೆ. ಯಾಕಾಗಿ? ಅಮೆರಿಕ ಸೇರಿದಂತೆ 20 ದೇಶದ ಇಂಟೆಲಿಜೆನ್ಸ್ ಚೀಫ್ಗಳು ಭಾರತಕ್ಕೆ ಬರೋದಕ್ಕೆ ಕಾರಣ ಆದರೂ ಏನು? ವೀಕ್ಷಕರೇ, ನಾವು ಆಗಲೇ ಹೇಳಿದಾಗೆ ಭಾರತದ ಇಂಟೆಲಿಜೆನ್ಸ್ ತುಂಬ ಬದಲಾಗಿದೆ. ನಾವು ಕೂಡ ಈಗ ಬೆಳೆದು ಬಿಟ್ಟಿದ್ದೀವಿ. ಒಂದು ಕಾಲ ಇತ್ತು, ಸೆಕ್ಯೂರಿಟಿ ವಿಷಯ ಅಂದರೆ ಅಮೇರಿಕ, ಚೀನಾ, ರಷ್ಯಾ ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಭಾರತ ಕೂಡ ಅವುಗಳಷ್ಟೇ ಬಲಿಷ್ಠವಾಗಿದೆ. ಸೊ ಎಲ್ಲರ ಕಣ್ಣು ಭಾರತದ ಮೇಲಿದೆ. ಭಾರತದಲ್ಲಿ ಈಗ 20 ದೇಶದ ಇಂಟೆಲಿಜೆನ್ಸ್ ಚೀಫ್ಗಳು ಬಂದಿದ್ದಾರೆ. 16ನೇ ತಾರೀಕು ಭಾರತದಲ್ಲಿ ಅಜಿತ್ ದೋವಲ್ ಜೊತೆ ಇವರೆಲ್ಲರೂ ಮೀಟಿಂಗ್ ಕೂಡ ಮಾಡ್ತಾರೆ. ಇದರಲ್ಲಿ ಮುಖ್ಯವಾದವರು ತುಳಸಿ ಗಬ್ಬರ್ಡ್. ಮೊನ್ನೆ ಮೋದಿಜಿ ಹಾಗೂ ಇವರ ಫೋಟೋ ತುಂಬ ವೈರಲ್ ಆಗಿತ್ತು, ನೋಡಿರ್ತೀರಾ ಅಂದ್ಕೊಳ್ತೀನಿ. ಇವರು ಅಮೇರಿಕಾದ ಇಂಟೆಲಿಜೆನ್ಸ್ನ ಡೈರೆಕ್ಟ್ರು. ನಂತರ ಕೆನಡಾದ ಡೇನಿಯಲ್ ರೋಜರ್ಸ್, ಕೆನಡಾದ ಸೆಕ್ಯೂರಿಟಿ ಏಜೆನ್ಸಿಯಾದ CSISನ ಚೀಫ್. ನಂತರ ಯುನೈಟೆಡ್ ಕಿಂಗ್ಡಮ್ನ ರಿಚರ್ಡ್ ಮೂರೆ ಹಾಗೂ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ರಷ್ಯಾ, ಸೌದಿ ಅರೇಬಿಯಾ ಸೇರಿದಂತೆ ವಿಶ್ವದ ಟಾಪ್ 20 ಇಂಟೆಲಿಜೆನ್ಸ್ ಚೀಫ್ಗಳು ಭಾರತಕ್ಕೆ ಬಂದಿದ್ದಾರೆ. ಈ ಮೀಟಿಂಗ್ನಲ್ಲಿ ಇಂಡೋ ಪೆಸಿಫಿಕ್ಗೆ ಮೇನ್ ಟಾಪಿಕ್ಕು. ಟ್ರಂಪ್ ಅಮೆರಿಕಾದ ಅಧ್ಯಕ್ಷ ಆಗ್ತಿದ್ದ ಹಾಗೆ ರಷ್ಯಾ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ ಹೊರಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಹಮಾಸ್ ವಿಷಯವನ್ನು ಕೂಡ ಇತ್ಯರ್ಥ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಹೀಗಾಗಿ ಅಮೆರಿಕಾದ ಕಂಪ್ಲೀಟ್ ಫೋಕಸ್ ಇಂಡೋ ಪೆಸಿಫಿಕ್ ಮೇಲೆ ಇರುತ್ತೆ. ಅಂದರೆ ಅಮೆರಿಕಾದ ಫೋಕಸ್ ಇರಾನ್ ಹಾಗೂ ಚೀನಾದ ಮೇಲೆ ಇರುತ್ತೆ. ಇಂಥ ಟೈಮಲ್ಲಿ ಭಾರತದಂತಹ ಬಲಿಷ್ಠ ರಾಷ್ಟ್ರ ಅಮೇರಿಕಾಗೆ ಸಹಾಯ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟು ವಿರೋಧ ಮಾಡದೇ ಇದ್ದರೆ, ಏನಾದರೂ ಅಲ್ಪ ಸ್ವಲ್ಪ ಮಾಹಿತಿಗಳನ್ನು ಶೇರ್ ಮಾಡಿದರೆ ಅಷ್ಟೇ ಸಾಕು ಅಮೇರಿಕಾಗೆ. ವೀಕ್ಷಕರೇ, ಮುಂಬರುವ 10 ವರ್ಷಗಳಲ್ಲಿ ಇಂಡೋ ಪೆಸಿಫಿಕ್ ದಕ್ಷಿಣ ಏಷ್ಯಾದ ಮೋಸ್ಟ್ ಇಂಪಾರ್ಟೆಂಟ್ ಜಾಗ. ನಿಮಗೆ ಗೂಗಲ್ ಮ್ಯಾಪ್ ತೆಗೆದು ನೋಡಿದ್ರೆ ಯಾಕೆ ಅನ್ನೋದು ಅರ್ಥ ಆಗಿಬಿಡುತ್ತೆ. ಅದಲ್ಲದೆ ಕೌಂಟರ್ ಟೆರರಿಸಮ್ ಈ ಮೀಟಿಂಗ್ನ ದೊಡ್ಡ ವಿಷಯ ಆಗಿತ್ತು. 20 ದೇಶಗಳ ಚೀಫ್ಗಳು ಈ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಹೇಗಿದೆ ನೋಡಿ, ಇದೇ 20 ವರ್ಷಗಳ ಹಿಂದೆ ಭಾರತ ಭಯೋತ್ಪಾದನೆಯ ಬಗ್ಗೆ ಮಾತಾಡ್ತಿತ್ತು. ಇಡೀ ಜಗತ್ತಿನ ಮುಂದೆ ಇದನ್ನು ಹೇಳ್ಕೊಂಡಾಗ ಎಲ್ಲರೂ ಇದು ನಿಮ್ಮ ಆಂತರಿಕ ವಿಷಯ, ನೀವೇ ಸರಿ ಮಾಡ್ಕೊಳ್ಳಿ ಅಂತಿದ್ರು. ಆದರೆ 2001ರಲ್ಲಿ ಯಾವಾಗ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ನಡೀತೋ ಆಗ ಇಸ್ಲಾಮಿಕ್ ಮೂಲಭೂತ ಅಂದ್ರೇನು, ಇಸ್ಲಾಮಿಕ್ ಉಗ್ರವಾದ ಹಾಗೂ ಭಯೋತ್ಪಾದನೆ ಅಂದ್ರೇನು ಅನ್ನೋದು ಜಗತ್ತಿಗೆ ಅರ್ಥ ಆಗ್ತಾ ಬಂತು.
ಇತ್ತೀಚೆಗಷ್ಟೇ ಟ್ರಂಪ್ ಕೂಡ ಒಂದು ಮಾತು ಹೇಳಿದರು, ಇಸ್ಲಾಮಿಕ್ ಭಯೋತ್ಪಾದನೆ ಹಾಗೂ ಕಟ್ಟರ್ ಇಸ್ಲಾಮಿಸ್ಟ್ಗಳು ನಮ್ಮನ್ನು ದ್ವೇಷಿಸ್ತಾರೆ ಅಂತ. ಭಯೋತ್ಪಾದನೆ ಭಾರತವನ್ನಷ್ಟೇ ದ್ವೇಷಿಸ್ತಾ ಇತ್ತು, ಆದರೆ ಈಗ ಅಮೇರಿಕಾವನ್ನು ಕೂಡ ದ್ವೇಷಿಸೋದಕ್ಕೆ ಶುರು ಮಾಡಿಕೊಂಡಿದೆ. ಇನ್ನು ಈ ಮೀಟಿಂಗ್ನಲ್ಲಿ ಟ್ರಾನ್ಸ್ ನ್ಯಾಷನಲ್ ಕ್ರೈಮ್ ಅಂದರೆ ಒಂದು ದೇಶದಲ್ಲಿ ಕೊಲೆ ಮಾಡಿ ಬೇರೆ ದೇಶಕ್ಕೆ ಓಡಿ ಹೋಗೋರು, ಅದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಉದಾಹರಣೆಗೆ ಖಲಿಸ್ತಾನಿಗಳು ಇಲ್ಲಿಂದ ಕೆನಡಾ ಅಥವಾ ಅಮೇರಿಕಾಗೆ ಹೋಗಿ ವಾಸ ಮಾಡ್ತಿರ್ತಾರೆ. ಜೊತೆಗೆ ಡಿಜಿಟಲ್ ಸ್ಪೇಸ್ ಅಂದರೆ ಸೈಬರ್ ಕ್ರೈಮ್ ಹಾಗೂ ಡಿಜಿಟಲ್ ಸ್ಕ್ಯಾಮ್ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆ. ಭಾರತದಲ್ಲಿ ಕೇವಲ ಇದೊಂದೇ ಸಮ್ಮೇಳನ ಅಲ್ಲ, ಮುಂದೆ ಕೂಡ ದೊಡ್ಡ ದೊಡ್ಡ ಸಮ್ಮೇಳನಗಳು ಭಾರತದಲ್ಲಿ ನಡೆಯಲಿದೆ. ಬೇರೆ ಬೇರೆ ದೇಶದ ಪ್ರತಿನಿಧಿಗಳು ಇಲ್ಲಿಗೆ ಆಗಮಿಸಲಿದ್ದಾರೆ. ನ್ಯೂಜಿಲೆಂಡ್ನಿಂದ ಪೋಲ್ಯಾಂಡ್ವರೆಗೂ ಒಟ್ಟು 125 ಪ್ರಮುಖ ರಾಷ್ಟ್ರದ ಅಧ್ಯಕ್ಷರು ಹಾಗೂ ವಿದೇಶಾಂಗ ಮಂತ್ರಿಗಳು ಭಾರತಕ್ಕೆ ಬರ್ತಾರೆ. ಭಾರತ ಈಗ ಜಗತ್ತಿನ ಕೇಂದ್ರ ಬಿಂದು ಆಗಿದೆ. ಇದಲ್ಲದೆ ತುಳಸಿ ಗಬರ್ಡ್ ಹಾಗೂ ಪ್ರಧಾನಿ ಮೋದಿ ಅವರ ಮಾತುಕತೆ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬಾಂಗ್ಲಾದೇಶದಲ್ಲಿನ ಅಲ್ಪಸಂಖ್ಯಾತರು ಅಂದರೆ ಹಿಂದೂ, ಕ್ರಿಶ್ಚಿಯನ್ ಹಾಗೂ ಬುದ್ಧಿಸ್ಟ್ಗಳನ್ನು ಕಾಪಾಡೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಿರಬಹುದು. ಯಾಕಂದರೆ ಇದಕ್ಕೂ ಹಿಂದೆಯೇ ಟ್ರಂಪ್ ಅವರು ಬಾಂಗ್ಲಾದೇಶವನ್ನು ಭಾರತಕ್ಕೆ ಬಿಟ್ಕೊಡ್ತೀವಿ ಅಂತ ನೇರವಾಗಿ ಹೇಳಿದರು. And Mr. President, what you would like to say about the Bangladesh issue, because we saw and it is evident that how the deep state of United States was involved in regime change during the Biden administration, and then Mohammed Yunus made Junior Soros also. So what is your point of view about the Bangladesh? Soros, and what is the role that the deep state played in the situation in Bangladesh? Well, there was no role for our deep state. It was. This is something that the Prime Minister has been working on for a long time and has been worked on for hundreds of years, frankly. I've been reading about it. But I will leave Bangladesh to the Prime Minister. ಹೀಗೆ ಈ ಮೀಟಿಂಗ್ನಲ್ಲಿ ಇದೆಲ್ಲದರ ಬಗ್ಗೆ ಚರ್ಚೆ ನಡೆದಿದೆ. ಇನ್ನೂ ಒಂದಷ್ಟು ಚರ್ಚೆಗಳು ನಡೆಯೋದು ಬಾಕಿ ಇದೆ. ಬಟ್ ಏನೇ ಇರಲಿ, 20 ದೇಶದ ಇಂಟೆಲಿಜೆನ್ಸ್ ಚೀಫ್ಗಳು ಭಾರತಕ್ಕೆ ಬರೋದು ಅಂದರೆ ಸಾಧಾರಣದ ವಿಷಯ ಅಂತೂ ಖಂಡಿತ ಅಲ್ಲ. ಇದರ ಅರ್ಥ ಭಾರತ ತುಂಬ ಬೆಳೆದ್ಬಿಟ್ಟಿದೆ ಅನ್ನೋದು. ವೀಕ್ಷಕರೇ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.